ಲೋಕಾಯುಕ್ತ ರಿಪೋರ್ಟ್ ಬಂದಿದೆ, ಸಿಎಂ ಕ್ಲೀನ್ ಚೀಟ್ ಆಗಿದೆ. ಆದ್ರೆ ಬಿಜೆಪಿ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಪಕ್ಷಗಳು ಇದು ಸರ್ಕಾರದ ಪ್ರೇರಿತ ರಿಪೋರ್ಟ್. ಬಿಜೆಪಿ ಅವರಿಗೆ JDS ಅವ್ರಿಗೆ ಮಾನ ಮರ್ಯಾದೆ ಇದೆಯನ್ರಿ. ನಾನು ಆವತ್ತೇ ಹೇಳಿದ್ದೆ, ಚಾಮುಂಡೇಶ್ವರಿ ಬಂದು ಪ್ರಮಾಣ ಮಾಡ್ರಿ ಅಂತ ಹೇಳಿ ನಿಮ್ಮ MLA ಯಾರು ಶ್ರೀವತ್ಸ ಅವ್ರು ಯಾರೋ ಇನ್ನೊಬ್ರು MLC ಅವ್ರಿಗೆಲ್ಲ ಹೇಳಿದ್ದೆ. ನಾವೇನಾದ್ರೂ ತಪ್ಪು ಮಾಡಿದ್ರೆ ನಾನು ಬಂದು ಚಾಮುಂಡೇಶ್ವರಿ ಹತ್ರ ಪ್ರಮಾಣ ಮಾಡ್ತೀನಿ, ಅಲ್ಲಿ ಬಂದು ನೀವು ಮಾಡಿ ಅಂತ. ಯಾರಿಗೂ ಬರ್ಲಿಕ್ಕೆ ಯೋಗ್ಯತೆ ಇಲ್ಲ. ಸುಮ್ಮನೆ ಇವತ್ತೊಂದು ದಿನ ಲೋಕಾಯುಕ್ತ ವರದಿ ಸರಿ ಇಲ್ಲ, ಇದು ಸರಿ ಇಲ್ಲ ಅಂದ್ರೆ ಅದಕ್ಕೇನಾದ್ರೂ ಅರ್ಥ ಇದೆಯಾ? ಮತ್ತೆ ಇನ್ಯಾರು ಕೊಡೋಣ ಹಂಗಾದ್ರೆ? ನಮ್ಮ ರಾಜ್ಯದಲ್ಲಿ ಅತ್ಯಂತ ಬಲಶಾಲಿ ಆಗಿರೋದು ಈ ಹಿಂದಿನ ಅನೇಕ ಮುಖ್ಯಮಂತ್ರಿಗಳನ್ನ ಮಂತ್ರಿಗಳನ್ನ ತಪ್ಪು ಮಾಡಿದಾಗ ಜೈಲ್ಗಟ್ಟುವಂತ ಕೆಲಸ ಮಾಡಿರೋದು ಲೋಕಾಯುಕ್ತ ಕೊಟ್ಟಿರುವಂತಹ ರಿಪೋರ್ಟ್ಗೂ ನಮ್ಗೆ ಸಂಬಂಧ ಇಲ್ಲ, ನಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ಅವರು ಯಾವುದೇ ಪೂರ್ವಾಗ್ರಹ ಪೀಡಿತರಾಗಿ ಯಾವುದು ಕೆಲಸ ಮಾಡಲಿಲ್ಲ. ಅವರು ಏನು ಆಕ್ಚುಯಲ್ಸ್ ಏನಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಯಾವುದು ತಪ್ಕೊಂಡು ಬಂದಿಲ್ಲ, ಅದಕ್ಕೆ ರಿಪೋರ್ಟ್ ಹಾಕಿದ್ದಾರೆ. ಇನ್ಯಾವ್ದು ಹಂಗಾದ್ರೆ ಕಂಪ್ಲೇಂಟ್ ಮಾಡ್ಬಿಟ್ಟಿದ್ರೆ ಅದು ಕರೆಕ್ಟ್ ಇತ್ತಾ? BJP ಅವರು ಮತ್ತು ಬೇರೆ ಪಕ್ಷದವ್ರು ಹೇಳ್ತಾರೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ಅವ್ರದ್ದೇ ಸ್ವತಂತ್ರ ಸಂಸ್ಥೆ. ಅದನ್ನು ನಾನು ಇವತ್ತು ಅವ್ರು ಏನು ಮಾಡಿದ್ದಾರೆ ಅದನ್ನು ಸ್ವಾಗತ ಮಾಡ್ತೀನಿ. ಎಲ್ಲ ನ್ಯಾಯ ನೀತಿ ಏನಿದೆ ಈ ರಾಜ್ಯದ ನಮ್ಮ ಸಂವಿಧಾನ ಏನಿದೆ, ಸಂವಿಧಾನದ ಪ್ರಕಾರ ನ್ಯಾಯ ಸಿಗ್ತದೆ. 50-50 ನಿವೇಶನಗಳು ಹಂಚಿರೋದ್ರ ಬಗ್ಗೆ ಸಾಧಕ ಬಾಧಕಗಳನ್ನ ದೇಸಾಯಿ ಕಮಿಟಿಗೆ ಕೊಟ್ಟಿದ್ದೀವಿ. ಏಕಸದಸ್ಯ ಅವ್ರದ್ದು ಕಮಿಟಿ ಮಾಡಿದ್ದೀವಿ. ಅವರು ಅದನ್ನು ಚೇರ್ ಮಾಡ್ತಿದ್ದಾರೆ. PN ದೇಸಾಯಿ ಅವರವರು ಏನು ನಮಗೆ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಮೇಲೆ ನಾವು ಕ್ರಮ ತಗೋತೀವಿ. ಇವತ್ತು ಸಹ ಮುಡಾದ ಅಧಿಕಾರಿಗಳ ವಿಚಾರಣೆ ಮಾಡುವಂಥದ್ದು ಒಂದು ಕಡೆ ತಮ್ಮ ಮೇಲೆ ಮತ್ತೆ ಪಾರ್ವತಿ ಅವರ ಮೇಲೆ ಇರುವಂತದ್ದು ವಿಸ್ತರಣೆ ಆಗಿದೆ. ನೋಡಿ, ನನಗೆ ಈ ದೇಶದ ನ್ಯಾಯಾಂಗದ ಬಗ್ಗೆ ನನಗೆ ನಂಬಿಕೆ ಇದೆ, ಸಂವಿಧಾನದ ಬಗ್ಗೆ ನಂಬಿಕೆ ಇದೆ. ಈಗ ನ್ಯಾಯಾಂಗ ಏನು ನಿರ್ದೇಶನ ಕೊಡ್ತದೆ ಅದ್ರ ಪ್ರಕಾರ ನಾವು ಮುಂದುವರಿತೀವಿ. ED ಆದರೂ ಹೋಗಲಿ, ಇನ್ನೊಂದಾದರೂ ಹೋಗಲಿ, ಮತ್ತೊಂದಾದರೂ ಹೋಗಲಿ, ಅದ್ರ ಬಗ್ಗೆ ನಾವು ಏನು ತಲೆ ಕೆಡಿಸ್ಕೊಳ್ಳೋಂಥ ಸಂದರ್ಭ ಇಲ್ಲ, ಎದುರ್ಕೊಳ್ಳೋ ಅಂಥ ಸಂದರ್ಭನೂ ಇಲ್ಲ. ಯಾಕಂದರೆ ನಾವೇನೂ ತಪ್ಪು ಮಾಡಿಲ್ಲ. ನಾನಾಗಲಿ ಮಾನ್ಯ ಮುಖ್ಯಮಂತ್ರಿಗಳ ಪತಿಯವರಾಗಲಿ ಯಾವುದೇ ತಪ್ಪು ಮಾಡಿಲ್ಲ. ತಪ್ಪು ಮಾಡ್ದೇನೂ ಸಹ ಸುಮ್ಮನೆ ಬಯಾಸ್ಡ್ ಆಗಿ ಅದೇನೋ ಮೈಸೂರು ಚಲೋ ಮಂಗಳೂರು ಚಲೋ ಅಂತ ಮಾಡಿಬಿಟ್ಟು ರಾಜಕಾರಣಕ್ಕೆ ಮಾಡುವಂತಹ ಈ ಕೆಲಸ ಇವತ್ತು ತಪ್ಪು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಲೋಕಾಯುಕ್ತರು ಅವರಲ್ಲಿ ಏನು ಸತ್ಯಾಸತ್ಯತೆ ಕಂಡುಹಿಡಿದು ಇವತ್ತು ಕೊಟ್ಟಿದ್ದಾರೆ. ED ಅವರು ಮಾಡಲಿ. ED ಈಸ್ ಆಲ್ಸೋ ಇಂಡಿಪೆಂಡೆಂಟ್ ಬಾಡಿ. ಅವರು ಸಹ ತನಿಖೆ ಮಾಡಲಿ. ಕೋರ್ಟ್ ಏನು ತೀರ್ಮಾನ ತಗೋತದೋ ಆ ತೀರ್ಮಾನದ ಮೇಲೆ ನಾವು ಮುಂದೆ ಹೋಗ್ತೀವಿ. ಅಬ್ಸರ್ವೇಷನ್ಸ್ ಇದೆ, ಆಫೀಸರ್ಸ್ ಲ್ಯಾಪ್ಸ್ ಮಾಡಿದ್ದಾರೆ, ಆರ್ಥಿಕವಾದಂಥ ನಷ್ಟ ಉಂಟು ಮಾಡಿದ್ದಾರೆ ಮೂಡಾಗೆ ಅನ್ನುವಂಥದ್ದು. ಅದು ಬರಲಿ. ಏನಾದರೂ ಪರ್ಟಿಕ್ಯುಲರ್ ಆಗಿ ಇಂಥ ಆಫೀಸರು ಈ ಥರ ತಪ್ಪು ಮಾಡಿದ್ದಾರೆ ಅಂತ ರಿಪೋರ್ಟ್ ಬಂದರೆ ಡೆಫಿನೆಟ್ ಆಗಿ ಅವ್ರ ಮೇಲೆ ನಾವು ಕ್ರಮ ತಗೋತೀವಿ. ಸರ್ಕಾರ ಕ್ರಮ ತಗೊಳಕ್ಕೆ ಯಾವುದೇ ಸಂದರ್ಭದಲ್ಲಿ ಸಹ ಹಿಂದೆ ಹೋಗೋದಿಲ್ಲ. ಇಲ್ಲ, ನಾನು ಅದೇ ನಿಮ್ಗೆ ಹೇಳಿದ್ನಲ್ಲ, ಈ 50-50 ಅನುಪಾತ ಕೊಡೋದ್ರ ಬಗ್ಗೆ ದೊಡ್ಡ ಕನ್ಫ್ಯೂಷನ್ ಇದೆ. ಈಗ 50-50 ಯಾರು ಲ್ಯಾಂಡ್ ಲೂಸರ್ಸ್ ಇದ್ದಾರೆ ಅವ್ರಿಗೆ 50-50 ಅನುಪಾತದಲ್ಲಿ ಜಮೀನು ಕೊಡಬೇಕು. ಅದೇ ಥರ ಮೂಡ ಕೆಲವು ಕಡೆ ಎನ್ಕ್ರೋಚ್ಮೆಂಟ್ ಮಾಡಿದೆ, ಅಂದರೆ ಅವ್ರ ಜಮೀನು ಒತ್ತುವರಿ ಮಾಡಿ ಲೇಔಟ್ ಮಾಡಿದೆ. ಅದಕ್ಕೇನು ಕಾನೂನು? ಈಗ ಯಾರದೇ ಆಗಲಿ, ಈಗ ನೀವು ನಾನು ಯಾರೇ ಆಗಲಿ, ನಮ್ಮ ಜಮೀನು ನಮ್ಗೆ ಗೊತ್ತಿಲ್ದಂಗೆ ಒತ್ತುವರಿ ಮಾಡಿ ಮೂಡ ಅದನ್ನು ಸೈಟ್ಗಳು ಮಾಡಿದರೆ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಮಾನ್ಯ PN ದೇಸಾಯಿ ಅವರವರು ಜಡ್ಜ್ ಸಾಹೇಬರು ಅವ್ರು ಡಿಸಿಷನ್ ಕೊಡ್ತಾರೆ. ಅದ್ರ ಮೇಲೆ ನಾವು ಕ್ರಮ ತಗೋತೀವಿ. ನೋಡಿ, 50-50 ಸೈಟ್ ತಗೊಂಡಿರೋದು ತಪ್ಪು ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ನಿಜವಾದ ಫಲಾನುಭವಿಗಳು ಇರ್ತಾರೆ. ನಿಮಗೆ ಗೊತ್ತು, ನೀವೆಲ್ಲ ಮೈಸೂರಿನವನು, ನಾನು ಬೆಂಗಳೂರಿನವನು. ಇಲ್ಲಿ ಹಲವಾರು ಜನ ರೈತರುಗಳು ಅವರು ಅತ್ಯಂತ ಬೆಲೆಯುತ ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ. ಅವ್ರಿಗೂ 50-50 ಕೊಟ್ಟಿಲ್ಲ ಅಂದ್ರೆ ಇನ್ನೇನು ಕೊಡೋಕ್ಕಾಗ್ತದೆ? ಅಸಲಿಗೆ ಸರ್ಕಾರ 50-50 ನಿಯಮದಲ್ಲಿ ಸೈಟ್ ಕೊಡ್ಬೋದು ಅಂತ ಆದೇಶ ಮಾಡಿದ್ಯಾ ಸರ್? ಇದು 2015 ಆದೇಶ ಆಗಿದೆ ರೀ. 100% ಆಗೈತೆ. 2015 ಆದೇಶ ಆಗಿದೆ. ಬೆಂಗಳೂರಲ್ಲಿ ಈಗ ನಾವು ಸೈಟ್ ಮಾಡ್ತೀವಲ್ಲ, ಬೆಂಗಳೂರಲ್ಲೂ 60-40 ಅಂದ್ರೆ 40% ರೈತರಿಗೆ. ಲೆಟ್ ಮಿ ಕ್ಲಾರಿಫೈ. ಬೆಂಗಳೂರಲ್ಲಿ 60-40 ರೇಷೋ ಅಲ್ಲಿ ಸೈಟ್ ತಗೋತೀವಿ. ನಾನು ಲ್ಯಾಂಡ್ ಲೂಸರ್. ಆ್ಯಕ್ಚುಲಿ ನಮ್ದು ಒಂದು 5 ಎಕರೆ ಬೆಂಗಳೂರಲ್ಲಿ ಹೋಗಿತ್ತು. 40% ಸೈಟ್ಗಳು ನನಗೂ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಇಲ್ಲ, 5 ಎಕರೆನೇ ನೀವು ಜಾಸ್ತಿ ಇದ್ರೆ ಕೊಡಿ, ಎಲ್ಲಾದ್ರೂ ಜಾಸ್ತಿ ಇದ್ರೆ ಎಲ್ಲಾದ್ರೂ ನೀವೇ ಕೊಡಿ, ತಗೋತೀರಿ. ಆದ್ರಿಂದ ಇಡೀ ಬೆಂಗಳೂರು ಬಿಟ್ಟು ಬೇರೆ ಹೊರಗಡೆ, ಬೆಂಗಳೂರು ಬಿಟ್ಟು ಹೊರಗಡೆ ಎಲ್ಲಿ ಜಿಲ್ಲೆಗಳು ಪ್ರಾಧಿಕಾರಗಳಿದ್ದಾವೆ
ಆ ಪ್ರಾಧಿಕಾರಗಳಲ್ಲಿ ಯಾರು ಲ್ಯಾಂಡ್ ಯೂಸರ್ಸ್ ರೈತರಿದ್ದಾರೆ ಆ ರೈತಗಳದ್ದು 50-50% ಅಂತ ಹೇಳಿ ಅದು ನಮ್ಮ ಸರ್ಕಾರದ ಆದೇಶ ಇದೆ. ಅದ್ರ ಪ್ರಕಾರ 50-50 ಕೊಟ್ಟಿರೋದು. 15ರ ಆದೇಶ 15ರಿಂದ ಮುಂದೆಗ 15ರಿಂದ ಆದೇಶ ಕ್ಲಿಯರ್ ಆಗಿದೆ ಸರ್, ಹೊಸ ಬಡಾವಣೆಗಳಿಗೆ ಮಾತ್ರ ಅಂತ. ಆದ್ರೆ ಮುಡಾದವರು ಎಲ್ಲಿ ಹೊಸ ಎಸ್ ಸರ್ ಮುಡಾದವರು ಅದನ್ನ ಬಳಸ್ಕೊಂಡು ಯಾರ್ಯಾರು ಲ್ಯಾಂಡ್ ಲೂಸರ್ ಇದ್ರು ಎಲ್ರಿಗೂ ಕೊಟ್ಬಿಟ್ರು ಅನ್ನೋದೇ ಆರೋಪ. 1970 ಆಗಿರೋ ಅಕ್ವೇರಿಗೆ ಪರಿಹಾರ ಕೊಟ್ಟಿದ್ದಾರೆ. 1970 ಆಗಿದೆ ಅಕ್ವೇರು. ಈಗ ನಾನು ಹೇಳಲ್ಲ ನೋಡಿ, ನಿರ್ದಿಷ್ಟವಾದ ಮಾನದಂಡ ಯಾವುದೇ ಬುಕ್ಕಲ್ಲಿ ಬರ್ದಿಲ್ಲ, ಆದರೆ ಸೈಟ್ಗಳು ಕೊಟ್ಟಿದ್ದಾರೆ 50-50. BJP ಸರ್ಕಾರ ಇದಾಗೆ ಕೊಟ್ಟಿರೋದು. ಈಗ ಪಾರ್ವತಿ ಮೇಡಮ್ಗೆ ಕಾಂಗ್ರೆಸ್ ಸರ್ಕಾರ ಅಲ್ಲ ಕೊಟ್ಟಿರೋದು. ಇವರು ಯಾರು ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ, BJP ಸರ್ಕಾರ ಇರಬೇಕಾದ್ರೆ, BJP MLA ಇಲ್ಲಿ ಎಲ್ಲಿ ಮೈಸೂರಲ್ಲಿ ಇರಬೇಕಾದ್ರೆ, BJP ಅಧ್ಯಕ್ಷ ಇರಬೇಕಾದ್ರೆ ಕೊಟ್ಟಿರೋದು. ಅದನ್ನೆಲ್ಲ ತನಿಖೆ ಮಾಡೋಣ, ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ತಗೊಂಡವ್ರೆ ನೋಡೋಣ. ಈಗ ಅದಕ್ಕೆ PN ದೇಸಾಯಿ ಸಾಹೇಬರು ಇದಕ್ಕೊಂದು ಪರ್ಟಿಕ್ಯುಲರ್ ನಿಯಮಾವಳಿ ರೂಪಿಸ್ಕೊಡಿ ಅಂತ ಹೇಳಿದ್ದೀವಿ. ಅವರು ಆ ನಿಯಮಾವಳಿ ರೂಪಿಸಿದ ಮೇಲೆ ಯಾವ ತಪ್ಪು ಸರಿ ಅಂತ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ.